ಮೇ 28 ಕನ್ನಡ ಸಾಮ್ರಾಜ್ಯದ 1679ನೇ ಉದಯೋತ್ಸವ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಕನ್ನಡಿಗ ಸಂತೋಷ್. ಕ್ರಿಸ್ತ ಶಕ 345ರಲ್ಲಿ ಕಂಚಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಯುವಕನಿಗೆ ಪಲ್ಲವರ ಅರಮನೆಯ ಕುದುರೆ ಸವಾರನಿಂದ ಅವಮಾನ ಆಗುತ್ತೆ. ಅದನ್ನ ಸಹಿಸದ ಆ ಯುವಕ ಪಲ್ಲವರ ರಾಜ ಸ್ಕಂದವರ್ಮನ ಬಳಿ ಹೋಗಿ ತನಗಾದ ಅವಮಾನಕ್ಕೆ ನ್ಯಾಯ ಕೊಡಿಸುವಂತೆ ಕೇಳ್ತಾನೆ. ಆದ್ರೆ ಪಲ್ಲವ ರಾಜನು ಸಹ ಆ ಯುವಕನಿಗೆ ತುಂಬಿದ ಸಭೆಯಲ್ಲಿ ಅವಮಾನ ಮಾಡ್ತಾನೆ. ಇದರಿಂದ ಆ ಯುವಕನ ಸ್ವಾಭಿಮಾನಕ್ಕೆ ಪೆಟ್ಟಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ ಅಂತ ಅನ್ಕೊಂಡ ಆ ಯುವಕ ಯುದ್ಧ ಕಲೆಗಳನ್ನ ಕರಗತ ಮಾಡ್ತಾನೆ. ಕತ್ತಿ ವರ್ಷೆ ಕುದುರೆ ಸವಾರಿಯಲ್ಲಿ ನಿಪುಣನಾಗ್ತಾನೆ. ಈ ವಿಚಾರ ಪಲ್ಲವ ರಾಜ ಸ್ಕಂದವರ್ಮನ ಕಿವಿಗೆ ತಲುಪುತ್ತೆ. ಅವನ ಸೈನಿಕರನ್ನ ಕರೆದು ಆ ಯುವಕನನ್ನ ಮುಗಿಸುವಂತೆ ಹೇಳ್ತಾನೆ. ಈ ವಿಚಾರ ಅರಿತ ಆ ಯುವಕ ಕಂಚಿ ತೊರೆದು ಶ್ರೀಶೈಲಕ್ಕೆ ಬಂದು ಅಲ್ಲಿಯ ಬುಡಕಟ್ಟು ಜನಾಂಗದವರೊಟ್ಟಿಗೆ ಸೇರಿ ಸಣ್ಣದೊಂದು ಸೈನ್ಯ ಕಟ್ಟಿ ಪಲ್ಲವ ರಾಜ ಸ್ಕಂದವರ್ಮನ ಸೈನ್ಯವನ್ನ ಸೋಲಿಸಿ ಕನ್ನಡದ ಸಾಮ್ರಾಜ್ಯವೊಂದರ ಸ್ಥಾಪನೆಗೆ ಅಡಿಗಲ್ನ ಇಡುತ್ತಾನೆ. ಅಲ್ಲಿಂದ ಶುರುವಾಯಿತು ಕನ್ನಡದ ಮೊದಲ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯದ ಇತಿಹಾಸ. ಆ ಯುವಕ ಬೇರೆ ಯಾರು ಅಲ್ಲ, ಕನ್ನಡದ ಮೊದಲ ರಾಜ ಮಯೂರವರ್ಮ. ಕನ್ನಡಿಗರ ಸ್ವಾಭಿಮಾನದ ಪ್ರತೀಕವಾಗಿ ಸ್ಥಾಪನೆಯಾದ ಕದಂಬ ಸಾಮ್ರಾಜ್ಯಕ್ಕೆ ಕನ್ನಡಿಗರು ನಾವು ನಮ್ಮ ಕೊನೆ ಉಸಿರಿರೋವರೆಗೂ ಚಿರಋಣಿಯಾಗಿರಬೇಕು. ಮೇ 28ಕ್ಕೆ ಕದಂಬ ಸಾಮ್ರಾಜ್ಯ ಉದಯವಾಗಿ 1678 ವರ್ಷ ಕಳೆದು 1679ನೇ ವಸಂತಕ್ಕೆ ಕಾಲಿಡ್ತಿದೆ. ಹಾಗಾಗಿ ಎಲ್ಲ ಕನ್ನಡಿಗರು ಈ ದಿವಸವನ್ನ ಹೆಮ್ಮೆಯಿಂದ ಆಚರಿಸೋಣ. ಎಲ್ಲ ಸ್ವಾಭಿಮಾನಿ ಕನ್ನಡಿಗರಿಗೂ ಕನ್ನಡ ಸಾಮ್ರಾಜ್ಯದ 1679ನೇ ಉದಯೋತ್ಸವದ ಸವಿ ಹಾರೈಕೆಗಳು.